ರಾತ್ರಿ 9 ಗಂಟೆಯಿಂದ ಬೆಳಗಿನ ಜಾವ 6 ಗಂಟೆವರೆಗೂ ಬಂಡೀಪುರ ನ್ಯಾಷನಲ್ ಪಾರ್ಕ್ ಏನಿದೆ ಸಂಚಾರ ಅದು ನೈಟು ಅಲೋ ಇಲ್ಲ. ಸೊ ಅದನ್ನ ಕೇರಳ ಗೌರ್ಮೆಂಟು ನಮ್ಮ ಕರ್ನಾಟಕ ಗೌರ್ಮೆಂಟ್ಗೆ ಪ್ರೆಸರ್ ಕೊಟ್ಟು ಅದನ್ನ ತೆರವುಗೊಳಿಸಿ ನಮಗೆ ಸಂಚಾರಕ್ಕೆ ಅನುಮತಿ ಮಾಡಿಕೊಡಿ ಅಂತ ಹೇಳ್ತಿದ್ದಾರೆ. ಇನ್ ಕೇಸ್ ಏನ ಸಂಚಾರಕ್ಕೆ ಅನುಮತಿ ಮಾಡಿಕೊಟ್ರೆ ಮೊದಲನೇದಾಗಿ ಹೋಗೋದು ಪ್ರಾಣಿಗಳ ಜೀವ. ರೋಡಲ್ಲಿ ಮಲಗಿರ್ತಾವೆ ರಾತ್ರಿ ಹೊತ್ತು, ಅದಕ್ಕೆ ಪ್ರಾಣಿಗಳ ಜೀವ ಹೋಗುತ್ತೆ, ಅದರ ಸಂತಾನೋತ್ಪತ್ತಿಗೆ ತೊಂದರೆ ಆಗುತ್ತೆ. ಅದೇ ಥರ ನಮ್ಮ ನೈಸರ್ಗಿಕ ಸಂಪತ್ತು ನಾಶ ಆಗುತ್ತೆ, ಸ್ಮಗ್ಲಿಂಗ್ ಜಾಸ್ತಿ ಆಗ್ತವೆ. ಸೊ ಇದನ್ನೆಲ್ಲ ನಾವು ಮೈಂಡಲ್ಲಿ ಇಟ್ಕೊಂಡು ಪರಿಸರವಾದಿಗಳು ನಾಳೆ ಬಂಡೀಪುರದಲ್ಲೂ ಕೂಡ ಒಂದು ನಮ್ಮ ನಡೆಗೆ ಬಂಡೀಪುರದ ಕಡೆಗೆ ಅಂತ ಹೋಗ್ತಿದ್ರೆ. ಅದಲ್ಲದೆ ನಾವು ನಮ್ಮ ಗಂಧದಗುಡಿ ಫೌಂಡೇಶನ್ ಇಂದ, ನಮ್ಮ ಸಂಸ್ಥೆ ಹೆಸರೇ ಗಂಧದಗುಡಿ ಅಂತ ಇರೋದ್ರಿಂದ ನಾವು ಮೈಸೂರಲ್ಲಿ ಬಳ್ಳಾಳ್ ಸರ್ಕಲ್ ಇಂದ ಅರಣ್ಯ ಭವನ್, ಅಶೋಕಪುರಮಲ್ಲಿ ಅರಣ್ಯ ಭವನ್ಗೆ ನಾವು ಹೋಗ್ಬಿಟ್ಟು ಅರಣ್ಯ ಸಂರಕ್ಷಣಾಧಿಕಾರಿಗಳಾದ ಡಾಕ್ಟರ್ ಮಾಲತಿ ಪ್ರಿಯಾ ಮೇಡಮ್ ಅವ್ರಿಗೆ ನಾವು ಒಂದು ಮೊಮೆಂಟಮ್ ಕೊಡ್ತಾ ಇದೀವಿ ಸರ್. ಅಲ್ಲ, ಈಗ ಈ ತರ ಸಂಚಾರಕ್ಕೆ ಅವಕಾಶ ಮಾಡ್ಕೊಳ್ಳೋದ್ರಿಂದ ಏನೇ ಸಮಸ್ಯೆಗಳು ಎದುರಾಗಬಹುದು ಸರ್? ನಂಬರ್ 1 ಪ್ರಾಣಿಗಳು ನಾವು ಕಳ್ಕೊಂತೀವಿ ಸರ್. ಈಗ ನಾವು ಓಪನ್ ಆಗಿ ಹೇಳ್ಬೇಕು ಅಂದ್ರೆ ಎಲ್ಲಾ ಪ್ರಾಣಿಗಳು ರೋಡಲ್ಲಿ ಬಂದು ಮಲಗಿರ್ತವೆ. ಈಗಿಂದು ಸೊಸೈಟಿನಲ್ಲಿ ಜನಗಳನ್ನ ಗುದ್ಕೊಂಡು ಹೋದ್ರೆ ಜನಗಳು ಪ್ರಾಣನ್ನೇ ಲೆಕ್ಕಿಸಿರೋಂಥವ್ರು ಪ್ರಾಣಿಗಳು ಪ್ರಾಣಕ್ಕೆ ಬೆಲೆ ಕೊಡ್ತಾರ. ಸುಮ್ಮನೆ ಗುದ್ಕೊಂಡು ಅವ್ರ ಪಾಡಿಗೆ ಅವ್ರು ಹೋಗ್ತಾ ಇರ್ತಾರೆ. ಸ್ಮಗ್ಲಿಂಗ್ ಜಾಸ್ತಿ ಆಗುತ್ತೆ, ನಮ್ಮ ಅರಣ್ಯ ಸಂಪತ್ತು ಕೂಡ ನಾಶ ಆಗುತ್ತೆ. ಸೊ ಅದರಿಂದ ಇವೆಲ್ಲ ಕಾರಣಗಳನ್ನ ಮಂದಟ್ಕೊಂಡು 2009ರಿಂದ ಏನು ಯಥಾಸ್ಥಿತಿ ನೈಟ್ ಟ್ರಾಫಿಕ್ ಬ್ಯಾನ್ ಇದೆ ಅದನ್ನ ಮುಂದುವರಿಸಬೇಕು. ಇನ್ನು 100 ವರ್ಷ ಅಲ್ಲ, ಇದನ್ನು ಪಾರಂಪರಿಕವಾಗಿ ಹಿಂಗೆ ನೈಟ್ ಟ್ರಾಫಿಕ್ ಬ್ಯಾನ್ ಆಗ್ಬೇಕು ಸರ್. ಈಗಾಗಲೇ ತೆಲಂಗಾಣದಲ್ಲಿ 400 ಎಕರೆ ಕಾಡು ನಾಶ ಮಾಡಿ ಪ್ರಾಣಿಗಳೆಲ್ಲ ಬೀದಿಗೆ ಬಂದ್ಬಿಟ್ಟಿವೆ. ಅದಂತೂ ನಿಜ ಸರ್. ಸುಪ್ರೀಂ ಕೋರ್ಟ್ ಮರಗಳು ಕಟ್ ಮಾಡಬೇಡಿ ಅಂತ ಆರ್ಡರ್ ಮಾಡಿದೆ. ಸೊ ಅದೇ ರೀತಿ ಆಗತ್ತೆ. ನಮ್ಮ 5,500 ಎಕರೆ ಏನು ನಮ್ಮ ಬಂಡೀಪುರ ಇದೆ, ಕರ್ನಾಟಕ, ಕೇರಳ ಮತ್ತೆ ಹುಲಿ ಸಂರಕ್ಷಿತ ಪ್ರದೇಶ ಬಂಡೀಪುರ ಕೇರಳ, ಬಂಡೀಪುರದಲ್ಲಿ 5,500 ಎಕರೆ ಏನು ಹುಲಿ ಸಂರಕ್ಷಿತ ಪ್ರದೇಶ ಇದೆ. ಸೊ ಇದನ್ನ ಉಳಿಸ್ಕೊಂಡು ಹೋಗೋದು ನಮ್ಮ ಕರ್ತವ್ಯ ಸರ್. ನಾವು ಯಾವುದೇ ಕಾರಣಕ್ಕೂ ನಾವು ಕಾಡನ್ನಂತೂ ನಾವು ಸೃಷ್ಟಿ ಮಾಡೋಕ್ಕಾಗಲ್ಲ. ಇರೋ ಕಾಡನ್ನ ನಾವು ಬೆಳೆಸ್ಕೊಂಡು ಹೋಗ್ಬೇಕು, ಉಳಿಸ್ಕೊಂಡು ಹೋಗ್ಬೇಕು. 1 ಅಡಿ 1 ಸ್ಕ್ವೇರ್ ಫೀಟ್ ಕಾಡನ್ನ ನಾವು ಬೆಳೆಸೋಕ್ಕೆ ಸುಮಾರು 70 ವರ್ಷ ಬೇಕಾಗುತ್ತೆ. ನೀವು ನಂಬ್ತಿರೋ ಬಿಡ್ತಿರೋ, 1 ಸ್ಕ್ವೇರ್ ಫೀಟ್ ಅಡಿ ನಾವು ಕಾಡನ್ನ ನಾವು ಡೆವಲಪ್ ಮಾಡಬೇಕು, ಒಂದು ಮರ ಮಾಡಬೇಕು ಅಂದ್ರೆ ಅಷ್ಟು ಟೈಮ್ ಹಿಡಿಯುತ್ತೆ. ಅಂಥದ್ರಲ್ಲಿ ನಾವು ಅದನ್ನ ನಾಶ ಮಾಡ್ತೀವಿ ಅಂದ್ರೆ ಅದಕ್ಕೆ ಬೆಲೆ ಇರಲ್ಲ. ಸೊ ಅದಕ್ಕೆ ಅರ್ಥನೂ ಇರಲ್ಲ. ಸೊ ಯಾವುದೇ ಕಾರಣಕ್ಕೂ ನೈಟ್ ಟ್ರಾಫಿಕ್ ಅಥವಾ ನೈಟ್ ಸಂಚಾರಕ್ಕೆ ಅನುಮತಿ ಮಾಡಿಕೊಡ್ಬಾರ್ದು. ಅನುಮತಿ ಮಾಡಿಕೊಟ್ರೆ ಆಕ್ಸಿಡೆಂಟ್ ಆಗುತ್ತೆ ಅಂತ ರಸ್ತೆ ಅಗಲೀಕರಣ ಮಾಡ್ತಾರೆ. ರಸ್ತೆ ಅಗಲೀಕರಣ ಮಾಡಿದ್ರೆ ನಮ್ಮ ಕಾಡು ನಾಶ ಆಗುತ್ತೆ. ಕಾಡು ನಾಶ ಆದ್ರೆ ನಾವು ಯಾವುದೇ ಕಾರಣಕ್ಕೂ ನಮ್ಮ ಪ್ರಾಣಿಗಳನ್ನ ನಮ್ಮ ಮುಂದೆ ನೋಡೋಕ್ಕಾಗಲ್ಲ.